ನಮ್ಮ ಕರ್ನಾಟಕದ ಬಹಳ ಪ್ರಬುದ್ಧ ಹೆಸರು ಸ್ಥಾಪಿಸಿಕೊಂಡಿರುವಂತಹ ಸಂಗೀತ ಸಂಸ್ಥೆ ಸಂಗೀತ ಸಂಭ್ರಮ ಆಯೋಜನೆ ಮಾಡ್ತಾ ಇರುವಂತಹ 2021 ಸಾಲಿನ 2 ದಿನಗಳ ರಾಷ್ಟ್ರೀಯ ಸಂಗೀತ ನೃತ್ಯ ಮತ್ತು ನಾಟಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ನಮ್ಮ 2 ದಿನಗಳ ಉತ್ಸವದ ಮೊದಲನೇ ದಿನ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇರೆ ಬೇರೆ ಕ್ಷೇತ್ರಗಳ ಸಾಧಕ ಗಣ್ಯರಿಗೆ ಸಂಭ್ರಮ ಪುರಸ್ಕಾರವನ್ನು ಪ್ರದಾನ ಮಾಡಿ ಗೌರವಿಸುವಂತಹ ಸಂದರ್ಭ. ತಮ್ಮೆಲ್ಲರೂ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಈ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ಪಡಿತಾ ಇರುವಂತಹ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಪದ್ಮಶ್ರೀ ಡಾಕ್ಟರ್ ಬಿ ಜಯಶ್ರೀ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ಹಾಗೂ ಶ್ರೀಮತಿ ವೈಜಯಂತಿ ಕಾಶಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ವಿದ್ವಾನ್ ಶ್ರೀ MS ಗೋವಿಂದ ಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಡಾಕ್ಟರ್ ಶ್ರೀಮತಿ ಜಯಲಕ್ಷ್ಮಿ HK ಅವರನ್ನು ಕೂಡ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ನಾಗಿಣಿ ಭರಣ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈ ಸಾಧಕ ಗಣ್ಯರು ಈ ಸಾಲಿನ ನಮ್ಮ ಸಂಗೀತ ಸಂಭ್ರಮ ಪುರಸ್ಕಾರವನ್ನು ಪಡಿತಾ ಇರುವಂತಹದ್ದು ನಮ್ಮೆಲ್ಲರ ಹೆಮ್ಮೆಯನ್ನು ಹೆಚ್ಚಿಸಿದೆ. ನಿಮ್ಮೆಲ್ಲರ ಅಭಿಮಾನದ ಕರತಾಡನದೊಂದಿಗೆ ಈ ವಿದ್ವಾಂಸರುಗಳನ್ನು, ಈ ಕಲಾವಿದರನ್ನು ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ನಾಗಿಣಿ ಭರಣ ಮೇಡಮ್, ಡಾಕ್ಟರ್ ಬಿ ಜಯಶ್ರೀ ಮೇಡಮ್, ವೈಜಯಂತಿ ಕಾಶಿ ಅವರು, ಜಯಲಕ್ಷ್ಮಿ ಅವರು, ಗೋವಿಂದ ಸ್ವಾಮಿ ಅವರು, ಹಾಗೆ ಇವತ್ತಿನ ನಮ್ಮ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗ್ತಾ ಇರುವಂತಹ ನಮ್ಮ ನಾಡಿನ ಶ್ರೇಷ್ಠ ನಿರ್ದೇಶಕರುಗಳಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ TS ನಾಗಾಭರಣ ಸರ್ ಅವರನ್ನು ದಯಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಸಂಸ್ಥೆಯ ರೂವಾರಿ ಶ್ರೀಮತಿ ಪುಸ್ತಕಂ ರಮಾ ಅವರು ಕೂಡ ಅತಿಥಿಗಳೆಲ್ಲರ ಜೊತೆ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಹೆಸರು ಸಂಗೀತ ಸಂಭ್ರಮ. ಪ್ರಶಸ್ತಿಗೆ ಸಂಸ್ಥೆ ಕೊಟ್ಟಿರುವ ಹೆಸರು ಸಂಭ್ರಮ ಪುರಸ್ಕಾರ. ಸಂಭ್ರಮದಲ್ಲೇ ಪ್ರತಿ ವರ್ಷದ ಉತ್ಸವ ಆರಂಭ ಆಗ್ತಾ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಈ ಸಾರಿ ಆ ಸಂಭ್ರಮಕ್ಕೆ ಒಂದು ದೊಡ್ಡ ಹೊಡೆತ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ. ಕುಟುಂಬದ ಮುಖ್ಯಸ್ಥರು ಜೊತೆಗೆ ಸಂಗೀತ ಸಂಭ್ರಮದ ಸಂಸ್ಥಾಪಕ ಟ್ರಸ್ಟಿಗಳು ಆದಂತಹ ಶ್ರೀ MB ನರಸಿಂಹನ್ ಸರ್ ಅವರು ಈ ವರ್ಷ ನಮ್ಮ ಜೊತೆ ಇಲ್ಲ. ಪ್ರತಿ ವರ್ಷ ನಾವು ಉತ್ಸವವನ್ನು ಯಾವುದೇ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ್ರೂ ಕೂಡ ಸಭಾಂಗಣದ ಹೊರಭಾಗದಲ್ಲಿ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕೈ ಮುಗಿದು ಹುಸಿನಗೆಯಿಂದ ಸ್ವಾಗತಿಸಿ ಒಳಗೆ ಆಸೀನರಾಗುವಂತೆ ಮಾಡ್ತಾ ಇದ್ದಂತಹದ್ದು, ಅವರ ಜೊತೆ ಬೆರೀತಾ ಇದ್ದಂತಹದ್ದು, ಅವರೊಂದಿಗೆ ಸಂವಾದ ಮಾಡ್ತಾ ಇದ್ದಂತಹದ್ದು ಎಲ್ಲ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಕಟ್ಟಿದ ಹಾಗಿದೆ. ಜೊತೆಗೆ ಅವರ ಕುಟುಂಬ ಬಹುತೇಕ ಎಲ್ಲರೂ ಕೂಡ ಸಾಧಕರು. ಅವರ ಪತ್ನಿ ಶ್ರೀಮತಿ ಪುಸ್ತಕಂ ರಮಾ ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಗಾಯಕಿ. ಮಕ್ಕಳು 2 ಸಂಗೀತ ಸಾಧಕರಾಗಿದ್ದಾರೆ, ಒಬ್ಬ ಮಗಳು ಕಲಾವಿದೆಯಾಗಿದ್ದಾರೆ. ಹೀಗೆ ಒಟ್ಟು 5 ಜನ ಕಲಾವಿದರನ್ನು ತಮ್ಮ ಕುಟುಂಬದಲ್ಲಿ ನಿರ್ವಹಣೆ ಮಾಡುವಂತಹದ್ದು ಕುಟುಂಬದ ಒಬ್ಬ ಹಿರಿಯನಿಗೆ ಸವಾಲಿನ ಕೆಲಸ. ಆ ಸವಾಲನ್ನು ನಗುನಗುತ್ತಲೇ ಸ್ವೀಕಾರ ಮಾಡಿಕೊಂಡು ಪತ್ನಿಗೆ, ಮಕ್ಕಳಿಗೆ ಬೆಂಗಾವಲಾಗಿ ನಿಂತು ಅವರ ಎಲ್ಲ ಚಟುವಟಿಕೆಗಳಿಗೆ, ಅವರ ಎಲ್ಲ ಸಾಧನೆಗಳಿಗೆ ಅವರು ನೈತಿಕ ಸ್ಥೈರ್ಯ ತುಂಬ್ತಾ ಇದ್ದಂತಹದ್ದು ನಾವೆಲ್ಲ ಕಂಡಿದ್ದೇವೆ. ಹಾಗಾಗಿ MB ನರಸಿಂಹನ್ ಸರ್ ಅವರು ಕೇವಲ ಪುಸ್ತಕಂ ರಮಾ ಅವರ ಕುಟುಂಬದವರಷ್ಟೇ ಅಲ್ಲ, ಕೇವಲ ಸಂಗೀತ ಸಂಭ್ರಮದ ಕುಟುಂಬದವರಷ್ಟೇ ಅಲ್ಲ, ಜೊತೆಗೆ ಎಲ್ಲ ಕಲಾವಿದರ, ಎಲ್ಲ ಕಲಾ ರಸಿಕರ, ಎಲ್ಲ ಕಲಾ ಪೋಷಕರ ಬಂಧುಗಳಾಗಿಯೂ ಕೂಡ ಬೆರೀತಾ ಇದ್ದಂತಹದ್ದು. ತಮ್ಮ ಕುಟುಂಬದ ಕಾರ್ಯಕ್ರಮವಷ್ಟೇ ಅಲ್ಲದೆ ಬಿಡುವಿದ್ದಾಗ ಬೇರೆ ಕಾರ್ಯಕ್ರಮಗಳಿಗೂ ಹೋಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಒಂದು ಸಂಪ್ರದಾಯವನ್ನು ಕೂಡ ರೂಢಿಸ್ಕೊಂಡಿದ್ದಂತಹ ಸಹೃದಯಿ ವ್ಯಕ್ತಿತ್ವ ಅವರದು. ಈ ಸಾರಿ ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಬಹಳ ಮನಸ್ಸಿಗೆ ನೋವನ್ನು ತಂದಿದೆ. ಅವರ ಅಗಲಿಕೆ
ಅದರ ನೋವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬದವರಿಗೆ, ಅವರ ಬಂಧುಗಳಿಗೆ ಭಗವಂತ ನೀಡಲಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರೀಲಿ ಅಂತ ಪ್ರಾರ್ಥನೆ ಮಾಡ್ತಾ, ದಯಮಾಡಿ ಸಭೆ ಎದ್ದು ನಿಂತು 1 ನಿಮಿಷ ಗೌರವ ಸಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಾನು ಚಿರಂಜೀವಿ ಅಭಿನವ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅಭಿನವ್ ಗುರು ಶ್ರೀಮತಿ ಪುಸ್ತಕಂ ಭ್ರಮ ಅವರ ಸಂಗೀತ ವಿದ್ಯಾರ್ಥಿ. ದೇವತಾ ಪ್ರಾರ್ಥನೆಗಾಗಿ ಅಭಿನವ್ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಭಜಿಸಿ ಬದುಕೆಲೋ ಮಾನವ, ಭಜಿಸಿ ಬದುಕೆಲೋ ಮಾನವ. ಅಜ ಸುರೇಂದ್ರಾದಿಗಳು ವಂದಿಸುವ ಪಾದವ, ಭಜಿಸಿ ಬದುಕೆಲೋ ಮಾನವ. ಅಜ ಸುರೇಂದ್ರಾದಿಗಳು ವಂದಿಸುವ ಪಾದವ, ಭಜಿಸಿ ಬದುಕೆಲೋ ಮಾನವ. ಪಾಕಶಾಸನಗೊಲಿದು ಬಲಿಗ ಮೆಟ್ಟಿದ ಪಾದ, ಕಾಕುಶ ಕಟನ ತುಳಿದು ಕೊಂದ ಪಾದ. ಪಾಕಶಾಸನಗೊಲಿದು ಬಲಿಗ ಮೆಟ್ಟಿದ ಪಾದ, ಕಾಕುಶ ಕಟನ ತುಳಿದು ಕೊಂದ ಪಾದ. ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ, ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ. ಲೋಕ ಪಾವನೆಗೆ ಜನಿಸಿದ ಪಾದವ, ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ. ಲೋಕ ಪಾವನೆಗೆ ಜನಿಸಿದ ಪಾದವ, ಭಜಿಸಿ ಬದುಕೆಲೋ ಮಾನವ. ಗರುಡ ಶೇಷಾದಿಗಳು ಹೊತ್ತುಕೊಂಡಿಪ ಪಾದ, ಧರೆಗೆ ಇರಡಿ ಮಾಡಿ ಅಡೆದ ಪಾದ. ಗರುಡ ಶೇಷಾದಿಗಳು ಹೊತ್ತುಕೊಂಡಿಪ ಪಾದ, ಧರೆಗೆ ಇರಡಿ ಮಾಡಿ ಅಡೆದ ಪಾದ. ಸಿರಿ ತನ್ನ ತೊಡೆಯ ಮೇಲೆ ಇರಿಸಿ ಸೇವಿಪ ಪಾದ, ಸಿರಿ ತನ್ನ ತೊಡೆಯ ಮೇಲೆ ಇರಿಸಿ ಸೇವಿಪ ಪಾದ. ವರಕ್ಕಾಗಿ ನೆಲೆಯಾದಿ ಕೇಶವದ ಪಾದವ, ಸಿರಿ ತನ್ನ ತೊಡೆಯ ಮೇಲೆ ಇರಿಸಿ ಸೇವಿಪ ಪಾದ. ವರಕ್ಕಾಗಿ ನೆಲೆಯಾದಿ ಕೇಶವದ ಪಾದವ, ಭಜಿಸಿ ಬದುಕೆಲೋ ಮಾನವ. ಅಜ ಸುರೇಂದ್ರಾದಿಗಳು ವಂದಿಸುವ ಪಾದವ, ಭಜಿಸಿ ಬದುಕೆಲೋ ಮಾನವ. ಮಾನವ. ಅಭಿನಂದನೆಗಳು ಅಭಿನವ್ ಅವರಿಗೆ. ಮುಂದೆ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು
ಈ ಸಾಲಿನ ಪ್ರಶಸ್ತಿಗಳನ್ನು ಸ್ವೀಕರಿಸ್ತಾ ಇರುವಂತಹ ಮಾನ್ಯರನ್ನು ಹಾಗೂ ಸಭಿಕರಾದ ತಮ್ಮೆಲ್ಲರನ್ನು ಸಭೆಗೆ ಸ್ವಾಗತಿಸಬೇಕಾಗಿ ವಿದುಷಿ ಡಾಕ್ಟರ್ ಪುಸ್ತಕಂ ರಮಾ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕನ್ನಡದಲ್ಲಿ ನಾನು ಭಾಷಣ ಮಾಡಬೇಕು, ಯಾಕೆಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೇಯ್ನ್ ಪರ್ಸನ್ ಇಲ್ಲೇ ಇದ್ದಾರೆ, ಅಧ್ಯಕ್ಷರು. ದಯವಿಟ್ಟು ಕ್ಷಮಿಸಿ, ನಾನು ಇಂಗ್ಲೀಷಲ್ಲಿ ಬರ್ಕೊಂಬಂದ್ಬಿಟ್ಟಿದ್ದೀನಿ, ಅದರಿಂದ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಬೇಕಾಗಿ ಮೊದಲನೇದೆಯ ಪ್ರಾರ್ಥನೆ. Dear ladies and gentlemen, a very warm good evening to all the wonderful people present today. It's my pleasure to welcome you to the 12th edition of Nirantaram, which we started in the year 2010. This festival celebrates the Indian culture and living together of different forms of art without being limited by borders or stereotypes. On behalf of Sangeeta Sambrama and on my own behalf, I want to initiate this event by welcoming Shri Shri Yadugiri Yatiraja Narayana Ramanuja G.S. Swami. Though he is not here, he is everything to me. So I welcome you, Swamiji. Who is our Peshub Ramanujar. He has graced this event today and is here to bless our event virtually, and it is our privilege to honor to seek his blessings. We have with us internationally acclaimed and renowned director Dr. T.S. Nagabharana sir. A warm welcome to you, sir. It gives me a lot pleasure and joy to now welcome our Sambrama Puraskar award recipients. Shri M.S. Satyu should have been here because of the atmosphere ಎಲ್ಲ ಚೆನ್ನಾಗಿಲ್ಲದೆ ಇರೋದ್ರಿಂದ ಅವರು ಬರೋಕ್ಕಾಗಲ್ಲ ಅಂತಂದರು. ಶ್ರೀ ವಿದ್ವಾನ್ M.S. ಗೋವಿಂದ ಸ್ವಾಮಿ, ಶ್ರೀಮತಿ ಬಿ ಜಯಶ್ರೀ ಮೇಡಮ್, ಶ್ರೀಮತಿ ವೈಜಯಂತಿ ಕಾಶಿ, my very good friend, Dr. H.K. Jayalakshmi, Srimati Nagini Bharana, who is very dear to me. I wholeheartedly welcome all the renowned artists and musicians who have made it for this occasion on behalf of Sangeeta Sambrama. Very importantly, I welcome all our sponsors, without whom event of this magnitude would not have come true. I also welcome the press and media if they are here. It is heartening to note the impressive turnout at this function. I extend a cordial welcome to each and every member of the distinguished audience. It is indeed a pleasure to have you all here today. I pray Almighty to shower His choicest blessings on all of us and make this festival a grand success. I think my husband will be looking at all this function. I miss you. Thank you so much. ಧನ್ಯವಾದಗಳು ಮೇಡಮ್. ನಾಗಾಭರಣ ಸರ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಷ್ಟೇ ಅಲ್ಲ, ಒಬ್ಬ ಕನ್ನಡ ಅಭಿಮಾನಿಯಾಗಿ ಎಲ್ಲ ಭಾಷೆಗಳನ್ನು ಪ್ರೀತಿಸ್ತಾರೆ, ಕನ್ನಡವನ್ನು ಗೌರವಿಸ್ತಾರೆ, ಅಭಿನಂದಿಸ್ತಾರೆ. ಹಾಗಾಗಿ ಭಾಷೆಯ ಒಂದು ಬಂಧನ ಭಾವಕ್ಕೆ ನಿಲುಕದ್ದು. ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ದೀಪ ಬೆಳಗಿಸೋದ್ರ ಮುಖಾಂತರ ನಮ್ಮ ಈ 2 ದಿನಗಳ ಉತ್ಸವವನ್ನು ತಾವು ಶುಭಾರಂಭಗೊಳಿಸಿಕೊಡಬೇಕು ಅನ್ನುವಂತಹ ವಿನಂತಿಯೊಂದಿಗೆ.
ಧನ್ಯವಾದಗಳು. ಇನ್ನು ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ನಾವೀಗ ಬರ್ತಾ ಇದ್ದೇವೆ. ಸಂಭ್ರಮ ಪುರಸ್ಕಾರ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಸಂದರ್ಭ. ಆ ಕಾರ್ಯವನ್ನು ನಾಗಾಭರಣ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ಜಯಶ್ರೀ ಮೇಡಮ್ ಅವರು ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೀಡಿ ನಂತರ ಅವರಿಗೆ ಪ್ರಶಸ್ತಿಯನ್ನು ನೀಡುವಂತಹದ್ದು. ದಯಮಾಡಿ ಜಯಶ್ರೀ ಮೇಡಮ್ ಅವರು ಮುಂದೆ ಬಂದು ಆಸೀನರಾಗಬೇಕು. ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ಸಭೆಗೆ ಮಾಡಿಕೊಟ್ಟು ನಂತರ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ವಿನ್ಯಾಸವನ್ನು ನಾವು ಮಾಡಿಕೊಂಡಿದ್ದೇವೆ. ಮೇಡಮ್, ಕರ್ನಾಟಕದ ರಂಗಭೂಮಿಯಲ್ಲಿ ನಟಿಯಾಗಿ, ನಿರ್ದೇಶಕಿಯಾಗಿ, ಸಂಘಟಕಿಯಾಗಿ, ಗಾಯಕಿಯಾಗಿ ತನ್ನದೇ ವಿಶೇಷ ಸ್ಥಾನವನ್ನು ಸಾಧಿಸಿಕೊಂಡಿರುವ ಶ್ರೀಮತಿ ಬಿ ಜಯಶ್ರೀಯವರು ಚಲನಚಿತ್ರ ಮಾಧ್ಯಮದಲ್ಲೂ ನಟಿಯಾಗಿ, ಗಾಯಕಿಯಾಗಿ ಮಾನ್ಯತೆ ಪಡೆದಿದ್ದಾರೆ. 1976ರಲ್ಲೇ ಜಯಶ್ರೀ ಅವರು ಹವ್ಯಾಸಿ ನಾಟಕ ತಂಡ ಸ್ಪಂದನ ಆರಂಭಿಸಿ ಬೇಕಾದಷ್ಟು ರಂಗಪ್ರಯೋಗಗಳನ್ನು ಮಾಧ್ಯಮಕ್ಕೆ ನೀಡಿದ್ದಾರೆ. ವೃತ್ತಿ ರಂಗಭೂಮಿಯ ಸರ್ವಕಾಲಿಕ ಇತಿಹಾಸ ಎಂದೇ ನಾವು ಗೌರವಿಸುವ ಶ್ರೀ ಗುಬ್ಬಿ ವೀರಣ್ಣನವರ ಮೊಮ್ಮಗಳು ಜಯಶ್ರೀಯವರು ಅನ್ನೋದು ನಮಗೆ ಅಭಿಮಾನದ ವಿಷಯ. ತಮ್ಮ 4ರ ವಯೋಮಾನದಲ್ಲಿ ಬಣ್ಣ ಹಚ್ಚಿ ವೇದಿಕೆಗೆ ಬಂದ ಜಯಶ್ರೀಯವರು ಕಳೆದ 5.5 ದಶಕಗಳಿಗೂ ಹೆಚ್ಚು ಕಾಲದಿಂದ ಆ ಬಣ್ಣವನ್ನು ಅಳಿಸಿಯೇ ಇಲ್ಲ ಎಂಬುದು ಅವರ ರಂಗಭೂಮಿಯೆಡೆಗಿನ ಬದ್ಧತೆಯನ್ನು ತೋರಿಸುತ್ತದೆ. 1973ರಲ್ಲೇ ದೆಹಲಿಗೆ ಹೋಗಿ NST ಪದವಿ ಪಡೆದಂತಹ ಸಾಧಕಿಯವರು 1996ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೀತಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸುತ್ತೆ. ಭಾರತ ಸರ್ಕಾರ ರಾಜ್ಯಸಭಾ ಸದಸ್ಯೆಯಾಗಿ ಆಯ್ಕೆ ಮಾಡಿ ಮಾನ್ಯತೆಯನ್ನು ನೀಡುತ್ತೆ. ಅದೇ ಸರ್ಕಾರ 2013ರಲ್ಲಿ ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಗೌರವವನ್ನು ನೀಡುತ್ತದೆ. ಜಯಶ್ರೀಯವರ ಕಲಾ ಪಯಣ ಭಾರತದ ಗಡಿಯಾಚೆಗೂ ಪಸರಿಸಿರುವಂತಹದ್ದು. ಸೌತ್ ಆಫ್ರಿಕನ್ ಸಿನಿಮಾ ಲಕ್ಕಿ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟಿಯಾಗಿ ಬ್ಲಾಕ್ ಪರ್ಲ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಆ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲ ಮತ್ತು ಏಕೈಕ ಕಲಾವಿದೆ ಎಂಬ ಇತಿಹಾಸ ಬರೆಯುತ್ತಾರೆ. ಅವರ ಕರಿಮಾಯಿ, ಜೋಕುಮಾರಸ್ವಾಮಿ, ಲಕ್ಷಾಪತಿ ರಾಜನ ಕತೆ, ವೈಶಾಖ ಮುಂತಾದ ರಂಗಭೂಮಿ ಪ್ರಯೋಗಗಳು ಕರ್ನಾಟಕ ಹವ್ಯಾಸಿ ರಂಗಭೂಮಿಯಲ್ಲಿ ಹಲವು ಮೈಲಿಗಲ್ಲುಗಳನ್ನು ಬರೆದಿವೆ. ಶಂಕರ್ನಾಗ್ ನಿರ್ದೇಶನದ ನಾಗಮಂಡಲ ನಾಟಕದಲ್ಲಿ ಮತ್ತು ಸಿನಿಮಾದಲ್ಲಿ ಜಯಶ್ರೀಯವರ ಕುರುಡವ್ವನ ಪಾತ್ರವನ್ನು ಕುರಿತಾಗಿ ವಿಮರ್ಶಕರೊಬ್ಬರು ಪತ್ರಿಕೆಯಲ್ಲಿ ಕುರುಡವ್ವನ ಪಾತ್ರದಲ್ಲಿ ಇನ್ನೊಬ್ಬ ಕಲಾವಿದೆಯನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬರೆದಿದ್ದರು. ಅದು ಅವರ ಪ್ರತಿಭೆಗೆ ಸಂದಂತಹ ದೊಡ್ಡ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ತಮ್ಮ ಪ್ರತಿಭೆಯ ಎಲ್ಲ ವಿಭಾಗಗಳಲ್ಲೂ ಜಯಶ್ರೀಯವರು ತಮ್ಮದೇ ವಿಭಿನ್ನತೆಯನ್ನು ಮೆರೆದಿರುವಂತಹ ಸಾಧಕಿ. ಇಂತಹ ಸಾಧಕ ರಂಗಭೂಮಿ ಕಲಾವಿದೆ ಪದ್ಮಶ್ರೀ ಡಾಕ್ಟರ್ ಬಿ ಜಯಶ್ರೀ ಅವರಿಗೆ 2021ರ ಸಾಲಿನ ತನ್ನ ಸಂಭ್ರಮ ಪುರಸ್ಕಾರ ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಪಡುತ್ತದೆ. ಜಯಶ್ರೀ ಮೇಡಮ್ ಅವರು. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಮೇಡಮ್ ಅವರಿಗೆ.
ಮುಂದೆ ನಮ್ಮ ಗೌರವವನ್ನು ಸ್ವೀಕರಿಸಿರುವ ಕಲಾವಿದೆ ಶ್ರೀಮತಿ ವೈಜಯಂತಿ ಕಾಶಿ. ದಯಮಾಡಿ ಅವರು ಮುಂದೆ ಬಂದು ಆಸೀನರಾಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನರ್ತಕಿಯಾಗಿ, ಗುರುವಾಗಿ, ನಟಿಯಾಗಿ, ಸಂಶೋಧಕಿಯಾಗಿ, ಸಂಘಟಕಿಯಾಗಿ ಕರ್ನಾಟಕದ ಸಾಂಸ್ಕೃತಿಕ ಮಾಧ್ಯಮದಲ್ಲಿ ಶ್ರೀಮತಿ ವೈಜಯಂತಿ ಕಾಶಿಯವರದು ಬಹಳ ಎತ್ತರದ ಸ್ಥಾನ. ಅದರಲ್ಲೂ ಕೂಚಿಪುಡಿ ನರ್ತಕಿಯಾಗಿ ಮತ್ತು ಸಂಯೋಜಕಿಯಾಗಿ ವೈಜಯಂತಿಯವರ ಕ್ರಿಯಾಶೀಲ ಪ್ರಯೋಗಗಳು ವಿಶ್ವಾದ್ಯಂತ ಸುಮಾರು 18 ದೇಶಗಳ ರಸಿಕರ ಮತ್ತು ವಿಮರ್ಶಕರ ಮನ್ನಣೆ ಗಳಿಸಿವೆ. ದೂರದರ್ಶನ, ಸೋನಿ ಟಿವಿ, ಈನಾಡು, ಉದಯ ಮತ್ತು ಚಂದನ ವಾಹಿನಿಗಳು ವೈಜಯಂತಿಯವರ ನರ್ತನ ಮತ್ತು ಸಂದರ್ಶನಗಳನ್ನು ಪ್ರಸಾರ ಮಾಡಿವೆ. ವೈಜಯಂತಿಯವರ ಡಾನ್ಸ್ ಜಾತ್ರೆ ಭಾರತದ ಮೊದಲ ಅಂತಾರಾಷ್ಟ್ರೀಯ ನೃತ್ಯ ಸಮ್ಮೇಳನ ಎಂಬ ಹೆಗ್ಗಳಿಕೆಯ ಇತಿಹಾಸವನ್ನು ಸೃಷ್ಟಿಸಿದ್ದು, ಈ ಜಾತ್ರೆಯಲ್ಲಿ ಇಡೀ ದಿನ ನೃತ್ಯ ಕಲಾವಿದರು ಮತ್ತು ನೃತ್ಯ ರಸಿಕರು ಸಂಭ್ರಮ ಪಡುವ ಪರಿಕಲ್ಪನೆಯೇ ವೈಜಯಂತಿಯವರ ಕ್ರಿಯಾಶೀಲ ಮನಸ್ಸಿಗೆ ಸಾಕ್ಷಿಯಾಗಿದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಕಾರ್ಯಾಗಾರ ಮತ್ತು ಪ್ರದರ್ಶನಗಳ ಸರಣಿ ವರ್ಷ ಪೂರ್ತಿ ಆಯೋಜನೆ ಮಾಡುತ್ತಾರೆ. ಭಾರತ ಸರ್ಕಾರದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆಯ ಸಾಂಸ್ಕೃತಿಕ ವಿಭಾಗದಲ್ಲಿ ವೈಜಯಂತಿಯವರ ಸೇವೆ ಬಹಳ ಉನ್ನತ ಮಟ್ಟದ್ದು. ತಮ್ಮ ಸಂಸ್ಥಾಪನೆಯ ಶಾಂಭವಿ ನೃತ್ಯ ಶಾಲೆಯ ಮುಖಾಂತರ ವಿಶ್ವಾದ್ಯಂತ 100 ಸಮರ್ಥ ಕಲಾವಿದರನ್ನು ಮಾಧ್ಯಮಕ್ಕೆ ನೀಡಿದ ಹೆಗ್ಗಳಿಕೆ ಇವರದು. ತಮ್ಮ ನಿರಂತರ ನೃತ್ಯ ಸೇವೆಗಾಗಿ ಸಮಾಜ ಮತ್ತು ಸರ್ಕಾರಗಳಿಂದ ಹಲವು ಸ್ತರಗಳಲ್ಲಿ ವೈಜಯಂತಿಯವರು ಗೌರವಿಸಲ್ಪಟ್ಟಿದ್ದಾರೆ. ಅವುಗಳಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪುರಸ್ಕಾರ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ, ಝೀ ಅಸ್ತಿತ್ವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಮುಂತಾದವುಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಶ್ರೀಮತಿ ವೈಜಯಂತಿ ಕಾಶಿಯವರು ಯಶಸ್ವಿಯಾಗಿದ್ದಾರೆ. ಕೂಚಿಪುಡಿ ನೃತ್ಯ ಕ್ಷೇತ್ರದ ಅನುಪಮ ಸೇವೆಯನ್ನು ಗುರುತಿಸಿ ಶ್ರೀಮತಿ ವೈಜಯಂತಿ ಕಾಶಿಯವರಿಗೆ 2021 ಸಾಲಿನ ತನ್ನ ಸಂಭ್ರಮ ಪುರಸ್ಕಾರ ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಸಂತೋಷ ಪಡುತ್ತದೆ. ಧನ್ಯವಾದಗಳು. ಮುಂದೆ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ವಿದ್ವಾನ್ ಶ್ರೀ MS ಗೋವಿಂದ ಸ್ವಾಮಿಯವರು. ದಯಮಾಡಿ ಗೋವಿಂದ ಸ್ವಾಮಿಯವರು ಆಸೀನರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಆಕಾಶವಾಣಿಯ ನಿಲಯದ ಕಲಾವಿದರಾದ ವಯಲಿನ್ ವಿದ್ವಾಂಸರು ಶ್ರೀ MS ಸುಬ್ರಹ್ಮಣ್ಯಂ ಅವರ ಸುಪುತ್ರರಾಗಿ ದಿನಾಂಕ 29/3/1949 ಜನಿಸುತ್ತಾರೆ ವಿದ್ವಾನ್ ಶ್ರೀ MS ಗೋವಿಂದ ಸ್ವಾಮಿಯವರು. ತಂದೆಯವರಿಂದಲೇ ವಯಲಿನ್ ವಾದನದಲ್ಲಿ ಶಿಕ್ಷಣ ಪಡೆಯುತ್ತಾರೆ. ನಂತರ ವಿದುಷಿ ಶ್ರೀಮತಿ ಲಾಲ್ಗುಡಿ ಆರ್ ರಾಜಲಕ್ಷ್ಮಿಯವರಲ್ಲಿ ಹೆಚ್ಚಿನ ತರಬೇತಿ ಪಡೆಯುವ ಅವಕಾಶವನ್ನು ಬಹಳ ಸಮರ್ಥವಾಗಿ ಬಳಸಿಕೊಳ್ಳುತ್ತಾರೆ. ದೇಶಾದ್ಯಂತ ನಿರಂತರ ಸಂಚಾರ ಮಾಡುತ್ತಾ ಶ್ರೀ ಗೋವಿಂದ ಸ್ವಾಮಿಯವರು ಬಹುತೇಕ ಎಲ್ಲ ಹಿರಿಯ ವಿದ್ವಾಂಸರುಗಳಿಗೆ ವಯಲಿನ್ ಪಕ್ಕವಾದ್ಯ ಸಹಕಾರ ನೀಡಿದ್ದಾರೆ. ಭಾರತ ರತ್ನ ಶ್ರೀಮತಿ MS ಸುಬ್ಬಲಕ್ಷ್ಮಿ, ವಿದ್ವಾನ್ M ಬಾಲಮುರಳಿ ಕೃಷ್ಣ, ವಿದ್ವಾನ್ TR ಮಹಾಲಿಂಗಂ, ಡಾಕ್ಟರ್ ಶಮ್ಮಂಗುಡಿ ಶ್ರೀನಿವಾಸ ಅಯ್ಯರ್, ವಿದ್ವಾನ್ ಮಹಾರಾಜಪುರಂ ಸಂತಾನಂ, ವಿದ್ವಾನ್ ಮಧುರೈ S ಸೋಮಸುಂದರಂ, ಪದ್ಮಭೂಷಣ ಯೇಸುದಾಸ್, ವಿದ್ವಾನ್ ನೈವೇಲಿ ಸಂತಾನ ಗೋಪಾಲನ್, ವಿದ್ವಾನ್ ಕದ್ರಿ ಗೋಪಾಲ್ನಾಥ್, ವಿದುಷಿ DK ಪಟ್ಟಮ್ಮಾಳ್, ಪದ್ಮಭೂಷಣ RK ಶ್ರೀಕಂಠನ್ ಮುತ್ತಾಗಿ ಗೋವಿಂದ ಸ್ವಾಮಿಯವರು ವಯಲಿನ್ ಸಹಕಾರ ನೀಡಿರುವ ಪ್ರಬುದ್ಧ ವಿದ್ವಾಂಸರುಗಳ ಸುದೀರ್ಘ ಪಟ್ಟಿಯಲ್ಲಿ ಕೆಲವು ವಿದ್ವಾಂಸರುಗಳನ್ನಷ್ಟೇ ಇಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ. ಸೋಲೋ ವಿದ್ವಾಂಸರಾಗಿಯೂ ಗೋವಿಂದ ಸ್ವಾಮಿಯವರು ಬಹುಮಾನ್ಯರು. ಭಾರತವಲ್ಲದೆ USA, ಕೆನಡಾ, ಮಸ್ಕಟ್ ಮುಂತಾದ ದೇಶಗಳ ಪ್ರವಾಸ ಮಾಡಿದ್ದಾರೆ. ಬೆಂಗಳೂರು ಗಾಯನ ಸಮಾಜದಿಂದ ವರ್ಷದ ಅತ್ಯುತ್ತಮ ವಯಲಿನ್ ಕಲಾವಿದ ಪುರಸ್ಕಾರವನ್ನು ಪಡೆದಿದ್ದ ಶ್ರೀಯುತರು ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಿಂದಲೂ ಅದೇ ಪುರಸ್ಕಾರವನ್ನು ವಯಲಿನ್ ವಾದ್ಯದೊಂದಿಗೆ ಪಡೆದದ್ದು ವಿಶೇಷ.
ಮುಂಬಯಿಯ ಬ್ಯಾಂಡ್ ಆಫ್ ಫೈನ್ ಆರ್ಟ್ಸ್ನಿಂದ ನಾದ ಚಿಂತಾಮಣಿ, ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ದತ್ತಪೀಠ ಪ್ರಶಸ್ತಿಯೂ ಸೇರಿದಂತೆ ಹಲವು ಪ್ರತಿಷ್ಠಿತ ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ. ಆಕಾಶವಾಣಿಯ ನಿಲಯದ ಕಲಾವಿದರೂ ಆಗಿರುವ ವಿದ್ವಾನ್ ಶ್ರೀ MS ಗೋವಿಂದಸ್ವಾಮಿಯವರಿಗೆ ಅವರ ಅನುಪಮ ಸೇವೆಯನ್ನು ಗುರುತಿಸಿ 2021 ಸಾಲಿನ ತನ್ನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಪಡ್ತಾ ಇದೆ. ವಿದ್ವಾನ್ ಶ್ರೀ MS ಗೋವಿಂದಸ್ವಾಮಿ ಅವರು. ಧನ್ಯವಾದಗಳು. ಮುಂದೆ ನಮ್ಮ ಗೌರವವನ್ನು ಸ್ವೀಕರಿಸಲು ಡಾಕ್ಟರ್ ಶ್ರೀಮತಿ ಜಯಲಕ್ಷ್ಮಿ HK ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೇಡಮ್. ಡಾಕ್ಟರ್ ಶ್ರೀಮತಿ ಜಯಲಕ್ಷ್ಮಿ HK, a scientist, a teacher, a ಸಂಗೀತ ವಿದುಷಿ, a clinical nutrition consultant and a medical astrologer ಮುಂತಾಗಿ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಎಂದು ಗೌರವದಿಂದ ಗುರುತಿಸಲ್ಪಡುವ ಸಾಧಕಿ. ಪ್ರಸ್ತುತ ಅವರು ತಮ್ಮದೇ ಪ್ರಜ್ಞಾನಂ ವೇದಿಕ್ ಸೆಂಟರ್ನಲ್ಲಿ ವೇದಿಕ್ ಟೆಕ್ನಾಲಜಿಯನ್ನು ಅಪ್ಸ್ಕೇಲ್ ಮಾಡಲು ತಮ್ಮದೇ ದೃಷ್ಟಿಕೋನದಿಂದ ಕಾರ್ಯೋನ್ಮುಖರಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಶ್ರೀ HS ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ಯಶೋಧ ದಂಪತಿಗಳ ಪುತ್ರಿಯಾಗಿ ಜನಿಸಿ ಬಾಲ ಪ್ರತಿಭೆಯಾಗಿ ಮಾಧ್ಯಮದಲ್ಲಿ ಗುರುತಿಸಲ್ಪಟ್ಟವರು. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ವಿಭಾಗದಲ್ಲಿ ಮಾಸ್ಟರ್ಸ್ ಮತ್ತು ಡಾಕ್ಟರೇಟ್ ಪದವಿಗಳ ಸಾಧಕರು. ತಮ್ಮ 4ರ ಬಾಲ್ಯದಿಂದಲೂ ಸಂಗೀತಾಭ್ಯಾಸ ಮಾಡುತ್ತಿದ್ದು ತಮ್ಮ 10ರ ಬಾಲ್ಯದಿಂದಲೂ ಸಂಗೀತ ಕಚೇರಿಗಳನ್ನು ಕೂಡ ನೀಡುತ್ತಾ ಬಂದಿದ್ದಾರೆ. ಇಂತಹ ಬಹುಮುಖಿ ಪ್ರತಿಭೆ ಡಾಕ್ಟರ್ ಶ್ರೀಮತಿ ಜಯಲಕ್ಷ್ಮಿ HK ಅವರಿಗೆ 2021 ಸಾಲಿನ ತನ್ನ ಸಂಭ್ರಮ ಪುರಸ್ಕಾರ ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಪಡ್ತಾ ಇದೆ. ಡಾಕ್ಟರ್ HK ಜಯಲಕ್ಷ್ಮಿ. ಧನ್ಯವಾದಗಳು ಜಯಲಕ್ಷ್ಮಿ ಮೇಡಮ್ ಅವರಿಗೆ. ಮುಂದೆ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಲು ಶ್ರೀಮತಿ ನಾಗಿಣಿ ಭರಣ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮೇಡಮ್ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ಶ್ರೀಮತಿ ನಾಗಿಣಿ ಭರಣ ಮೂಲತಃ ರಂಗಭೂಮಿ ಕಲಾವಿದೆ. ಜೊತೆಗೆ ಸಂಕಲನ, ಸಹನಿರ್ದೇಶನ, ನೃತ್ಯ ಸಂಯೋಜನೆ, ವಸ್ತ್ರವಿನ್ಯಾಸ ಹೀಗೆ ಹಲವು ಪ್ರಕಾರಗಳಲ್ಲಿ ರಂಗಭೂಮಿ ಮತ್ತು ಸಿನಿಮಾ ಮಾಧ್ಯಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 1958ರಲ್ಲಿ ಜನಿಸಿದ ನಾಗಿಣಿಯವರು ತಮ್ಮ 4ನೇ ವಯಸ್ಸಿನಲ್ಲೇ ತಮ್ಮ ತಾಯಿಯವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಸಿಕೊಡುತ್ತಿದ್ದ ಕಾರ್ಯಕ್ರಮಗಳ ಭಾಗವಾಗಿ ವೇದಿಕೆಯನ್ನು ಪ್ರವೇಶಿಸುತ್ತಾರೆ. ಗುರು ಶ್ರೀ ರಾಮಚಂದ್ರ ಅವರಿಂದ ಭರತನಾಟ್ಯ ಅಭ್ಯಾಸ ಮಾಡಿ ನಿರಂತರ ಪ್ರದರ್ಶನಗಳನ್ನೂ ನೀಡುತ್ತಾರೆ. ಶಾಸ್ತ್ರೀಯ ಸಂಗೀತ ಮತ್ತು ವೀಣಾ ವಾದನಗಳಲ್ಲೂ ತರಬೇತಿ ಪಡೆದಿದ್ದಾರೆ. ತಮ್ಮ 14ನೇ ವಯಸ್ಸಿನಲ್ಲಿ ಹಯವದನ ನಾಟಕದ ವಸ್ತ್ರಾಲಂಕಾರ ಮತ್ತು ಸಂಗೀತ ಮೇಳದ ಮೂಲಕ ಹವ್ಯಾಸಿ ರಂಗಭೂಮಿಗೆ ಪ್ರವೇಶ ಪಡೆಯುತ್ತಾರೆ.
ಬೆನಕ ರಂಗಸಂಪದ ತಂಡಗಳ ಭಾಗವಾಗಿ 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಭಾಗವಹಿಸಿ 1000ಕ್ಕೂ ಹೆಚ್ಚು ಪ್ರದರ್ಶನಗಳ ಭಾಗವಾಗಿ ದೇಶಾದ್ಯಂತ ಸಂಚರಿಸುತ್ತಾ ಹಿರಿಯ ರಂಗತಜ್ಞರಾದ ಶ್ರೀ BV ಕಾರಂತರ ಗರಡಿಯಲ್ಲಿ ಖಾಯಂ ರಂಗಕರ್ಮಿಯಾಗಿ ಹೆಸರು ಮಾಡುತ್ತಾರೆ. ಜಸ್ಮಾ ಓಡನ್, ಸತ್ತವರ ನೆರಳು, ಜೋಕುಮಾರಸ್ವಾಮಿ, ಹ್ಯಾಮ್ಲೆಟ್, ಕಾಗೆ ಕುಣಿತ, ಮುಂದೇನು ಸಖಿ ಮುಂದೇನು, ಯಯಾತಿ, ಜಯಸಿದ್ಧ ನಾಯಕ, ಸಂಗ್ಯಾಬಾಳ್ಯ ಮುಂತಾದ ನಾಟಕಗಳಲ್ಲಿ BV ಕಾರಂತ್, B ಜಯಶ್ರೀ, ಅಶೋಕ್ ಬಾದರದಿನ್ನಿ, R ನಾಗೇಶ್, CGK, ನಾಗೇಶ್ ಕಶ್ಯಪ್, TS ನಾಗಾಭರಣ, ವೆಂಕಟ ಸುಬ್ಬಯ್ಯ ಮುಂತಾದ ರಂಗ ದಿಗ್ಗಜರ ಜೊತೆ ಕೆಲಸ ಮಾಡಿದ ಅನುಭವ ನಾಗಿಣಿಯವರದ್ದು. ರಾಷ್ಟ್ರೀಯ ಟಿವಿಯಲ್ಲಿ ತೆನಾಲಿ ರಾಮ, ಸ್ಟೋನ್ ಬಾಯ್, ಸಂಸ್ಮರಣೆ, ಆರಾಧನಾ, ಆನ್ ಇಂಡಿಯನ್ ಇನ್ ಅಮೆರಿಕಾ ಮುಂತಾದ ಧಾರಾವಾಹಿಗಳಿಗೆ ಕೆಲಸ ಮಾಡಿದ್ದಾರೆ. 1985ರಲ್ಲಿ ಕೂಚುಪುಡಿ ನೃತ್ಯದಲ್ಲಿ ರಂಗಪ್ರವೇಶ ಮಾಡಿದ ನಾಗಿಣಿಯವರು ಆ ನೃತ್ಯ ಶೈಲಿಯಲ್ಲಿ ರಂಗಪ್ರವೇಶ ಮಾಡಿದ ಮೊದಲ ಕಲಾವಿದೆ ಎಂಬ ಹೆಗ್ಗಳಿಕೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್, ಲೋಕೇಶ್, ಭಾರತಿ, ಸುಮಲತಾ, ಸುಧಾರಾಣಿ, ತಾರಾ, ಸ್ಮಿತಾ ಪಾಟೀಲ್, ಖುಷ್ಬು, ನೀನಾ ಗುಪ್ತಾ ಮುಂತಾಗಿ 100ಕ್ಕೂ ಹೆಚ್ಚು ಕಲಾವಿದರಿಗೆ ರಂಗವಿನ್ಯಾಸ ಮತ್ತು ವಸ್ತ್ರವಿನ್ಯಾಸ ಮಾಡಿರುವ ಹೆಗ್ಗಳಿಕೆ ನಾಗಿಣಿಯವರದು. ರಂಗಭೂಮಿ, ಸಿನಿಮಾ, ಟಿವಿ ಮುಂತಾದ ಮಾಧ್ಯಮಗಳಲ್ಲಿ ಹಲವು ಮುಖಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ನಾಗಿಣಿ ಭರಣ ಅವರಿಗೆ 2021 ಸಾಲಿನ ಸಂಭ್ರಮ ಪುರಸ್ಕಾರ ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಪಡ್ತಾ ಇದೆ. ಧನ್ಯವಾದಗಳು ನಾಗಿನಿ ಮೇಡಮ್. ಈ 5 ಪ್ರಶಸ್ತಿ ಪುರಸ್ಕೃತ ಸಾಧಕ ಗಣ್ಯರನ್ನು ಸಂಗೀತ ಸಂಭ್ರಮ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದೆ. ಅಭಿನಂದನೆಗಳು ತಮ್ಮೆಲ್ಲರಿಗೂ ಕೂಡ. ಬಂಧುಗಳೇ, ಒಂದು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸಬೇಕು. ನಮ್ಮ ಕರ್ನಾಟಕದ ಭರತನಾಟ್ಯ ಮತ್ತು ಕೂಚುಪುಡಿ ಎರಡೂ ನೃತ್ಯ ಶೈಲಿಗಳಲ್ಲಿ ಬಹಳ ಪ್ರತಿಭಾವಂತ ನೃತ್ಯ ಕಲಾವಿದನಾಗಿ ಗುರುವಾಗಿ ಗುರುತಿಸಲ್ಪಟ್ಟಿರುವಂತಹ ಶ್ರೀ ಸುಜಯ್ ಶಾನ್ಭಾಗ್ ಸಂಗೀತ ಸಂಭ್ರಮದ ಬಹುತೇಕ ಎಲ್ಲ ನೃತ್ಯ ರೂಪಕಗಳ ಭಾಗವಾಗಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಅವರ ಬದುಕಿನಲ್ಲಿ ಈ ವರ್ಷ 2 ಸಾಧನೆಗಳನ್ನು ಮಾಡಿರುವಂತಹದ್ದು. ಒಂದು, ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ನೃತ್ಯದ ಮಾಸ್ಟರ್ ಪದವಿನಲ್ಲಿ ಚಿನ್ನದ ಪದಕದೊಂದಿಗೆ ಫಸ್ಟ್ ರ್ಯಾಂಕ್ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು, ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಉದ್ಯೋಗ ಮಾಡೋದಕ್ಕೆ ಅರ್ಹತೆಯನ್ನು ಪಡೆಯುವಂತಹ ಕೆಸೆಟ್ ಎಕ್ಸಾಮ್ ಏನಿದೆ ಅದನ್ನು ಫಸ್ಟ್ ಅಟೆಂಪ್ಟಲ್ಲೇ ಮೈಸೂರು ವಿಶ್ವವಿದ್ಯಾಲಯದಿಂದ ಕ್ಲಿಯರ್ ಮಾಡಿಕೊಂಡಿದ್ದಾರೆ ಸುಜಯ್ ಶಾನ್ಭಾಗ್ ಅವರು. ಇದು ಅವರಿಗಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಬಹಳ ಅಭಿಮಾನದ ಒಂದು ಸಂದರ್ಭ. ಅವರಿಗೆ ಒಂದು ಸಣ್ಣ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂತಹದ್ದು ಸಂಗೀತ ಸಂಭ್ರಮದ ಇರಾದೆ. ದಯಮಾಡಿ ನಾಗಾಭರಣ ಸರ್ ಅವರು ಅದನ್ನು ಸುಜಯ್ ಶಾನ್ಭಾಗ್ಗೆ ಅಭಿನಂದಿಸಬೇಕು ಅನ್ನುವಂತಹ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಸುಜಯ್. ಬಂಧುಗಳೇ, ಇವತ್ತು ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ
ಆಸೀನರಾಗಿದ್ದಾರೆ ಶ್ರೀ ಟಿ ಎಸ್ ನಾಗಾಭರಣ ಅವರು. ನಾಗಾಭರಣ ಸರ್ ಅವ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ. ನಮ್ಮ ಕರ್ನಾಟಕದ ಹವ್ಯಾಸಿ ರಂಗಭೂಮಿ ಮತ್ತು ಸಿನಿಮಾ ಹಾಗೂ ಕಿರಿತೆರೆಗಳಲ್ಲಿ ತಮ್ಮದೇ ಬದ್ಧತೆಯ ನಿರ್ದೇಶನದಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವಂತಹ ಕಲಾವಿದರು ನಾಗಾಭರಣ ಅವರು. ಕರ್ನಾಟಕ ಸರ್ಕಾರ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದಾಗ ಅದರ ಅಧ್ಯಕ್ಷರಾಗಿ ಒಂದು ಅವಧಿಗೆ ಕೆಲಸ ಮಾಡಿದ್ದಾರೆ. ಈ ಅವಧಿಯಲ್ಲಿ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಂಗೀತ ಸಂಭ್ರಮದ ನಾಗರತ್ನಮ್ಮ ರೂಪಕದ ನಿರ್ದೇಶಕರು ಕೂಡ ನಾಗಾಭರಣ ಅವರು. ಇವತ್ತು ನಮ್ಮ ಕಾರ್ಯಕ್ರಮದ ಭಾಗವಾಗಿರೋದು ನಮಗೆ ಬಹಳ ಖುಷಿಯಾಗಿದೆ. ನಾನು ರಮಾ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ಒಂದು ಸಣ್ಣ ಅಭಿನಂದನೆಯನ್ನು ನಮ್ಮ ಸಂಗೀತ ಸಂಭ್ರಮದ ಪರವಾಗಿ ಅವರಿಗೆ ಸಲ್ಲಿಸಬೇಕು ತಾವು ಅನ್ನುವಂತಹ ವಿನಂತಿಯೊಂದಿಗೆ. ರಮಾ ಮೇಡಮ್, ಧನ್ಯವಾದಗಳು. ಈಗ ಈ ಸಭೆಯನ್ನು ಕುರಿತು ಶ್ರೀ ಟಿ ಎಸ್ ನಾಗಾಭರಣ ಸರ್ ಅವರು ಒಂದೆರಡು ಮಾತುಗಳನ್ನಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಕಲೆ ಮತ್ತು ಕಲಾವಿದ ಎಂತಹದೇ ಪ್ಯಾಂಡಮಿಕ್ಗಳಾಗಲಿ ದುರಂತಗಳಾಗಲಿ ಅವುಗಳೆಲ್ಲದರ ಮಧ್ಯೆ ಜೀವನೋತ್ಸಾಹವನ್ನು ಪುನರುಚ್ಚಿಸುತ್ತಿರುವ, ಪ್ರತಿ ಸಲ ಬದುಕನ್ನು ಆಸೆಯಿಂದ ಕನಸುಗಳಿಂದ ತುಂಬಿಸ್ತಾ ಇರುವಂತಹವರು, ಇಂತಹ ಕಲಾವಿದರ ಪೋಷಕರು ನೀವು ಪ್ರೇಕ್ಷಕರು. ಸಂಖ್ಯೆ ಮುಖ್ಯ ಅಲ್ಲ, ನಿಮ್ಮ ವಿಶಾಲ ಹೃದಯ ಮುಖ್ಯ. ಇಂತಹ ಸಮಯದಲ್ಲೂ ನಮ್ಮನ್ನು ಬಂದು ಪ್ರೋತ್ಸಾಹಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಸಂಗೀತ ಸಂಭ್ರಮ ಹಾಗೂ ಬೆನಕ ಪರವಾಗಿ ಆಭಾರ ಮನ್ನಣೆ. ನಿಮಗೆ ನಮೋ ನಮಃ. ವೇದಿಕೆ ಮೇಲಿರುವಂತಹ ನನ್ನೆಲ್ಲ ಆತ್ಮೀಯರು, ಪ್ರತಿಯೊಬ್ಬರೂ ನನ್ನ ಜೀವನದಲ್ಲಿ ಅವರದೇ ಆದಂತಹ ಸ್ಫೂರ್ತಿಯನ್ನು, ಜೊತೆಗೆ ನನ್ನ ಕೆಲಸಗಳಲ್ಲಿ ಸಹಭಾಗಿತ್ವವನ್ನು ಸತತವಾಗಿ ನಿರಂತರವಾಗಿ ಮಾಡಿದವರು ಗೋವಿಂದ ಸ್ವಾಮಿ ಮತ್ತು ಜಯಲಕ್ಷ್ಮಿಯವರನ್ನು ಬಿಟ್ಟು, ಗೋವಿಂದ ಸ್ವಾಮಿಯವರು ಜಯಲಕ್ಷ್ಮಿಯವರನ್ನ ಬಿಟ್ಟು. ಗೋವಿಂದ ಸ್ವಾಮಿಯವರನ್ನ ಮೈಸೂರಿನ ದತ್ತಪೀಠದಲ್ಲಿ ಒಮ್ಮೆ ಸನ್ಮಾನಿಸಿದ್ದೆ. ಈಗ ಮತ್ತೆ ಅದೇ ಕೆಲಸವನ್ನು ಮಾಡಿ ನನಗೂ ಒಂದಷ್ಟು ಶ್ರೇಯ ಸಿಕ್ಕಿದೆ ಅನ್ನುವಂತಹ ಖುಷಿಯನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಗೋವಿಂದ ಸ್ವಾಮಿಗಳೇ, ನಿಮ್ಮಂತಹ ಕಲಾವಿದರ ಜೊತೆಯಲ್ಲಿ ಆ ಕ್ಷಣಗಣನೆ ಇದೆಯಲ್ಲ, ಅದೇ ಬಹಳ ಮುಖ್ಯವಾದದ್ದು. ಅದಕ್ಕಾಗಿ ನಾನು ಜಯಲಕ್ಷ್ಮಿಯವರಿಗೆ ಮತ್ತು ಗೋವಿಂದ ಸ್ವಾಮಿಯವರಿಗೆ ನಿಜವಾಗಲೂ ಸಂಭ್ರಮದ ಪರವಾಗಿ, ಸಂಗೀತ ಸಂಭ್ರಮದ ಪರವಾಗಿ ಹಾಗೂ ನಮ್ಮೆಲ್ಲ ಕಲಾವಿದರ ಪರವಾಗಿ ನಿಮಗೆ ನಮ್ಮ ಆಭಾರ ಮನ್ನಣೆಯನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸೋ ನೈಸ್ ಆಫ್ ಯು. ಎಷ್ಟು ಖುಷಿ ಆಗ್ತದೆ ಅಂದರೆ, ಕಲೆ ಎಲ್ಲರನ್ನ ಭಾಳ ಹತ್ತಿರಕ್ಕೆ ಭಾಳ ಸೆಳ್ಕೊಳ್ತದೆ. ಅದೊಂದೇ
ಬೇರೆ ಎಲ್ಲವೂ ಕೂಡ ವಿಭಾಗೀಯವಾಗಿ ಎಲ್ಲವನ್ನು ವಿಚ್ಛೇದಿಸ್ತಾ ಹೋಗ್ತದೆ. ಆದರೆ ಕಲೆ ಮಾತ್ರ ಎಲ್ಲರನ್ನ ಒಟ್ಟಾಗಿ ತಗೊಳ್ತಾ ಹೋಗುತ್ತೆ, ಸಹಕರಿಸ್ತಾ ಹೋಗುತ್ತೆ, ಒಬ್ಬರನ್ನೊಬ್ಬರನ್ನು ಕೂಡಿಸ್ತಾ ಹೋಗುತ್ತೆ, ಕಟ್ಟುತ್ತಾ ಹೋಗುತ್ತೆ, ಸಮಾಜವನ್ನು ನಿಜವಾಗಿಯೂ ಸ್ವಾಸ್ಥ್ಯ ಸಮಾಜದ ಹತ್ರ ಕರ್ಕೊಂಡು ಹೋಗುತ್ತೆ. ಅದು ಇದೊಂದು ಕಲೆಗೆ ಮಾತ್ರ ಸಾಧ್ಯ. ಅಂತಹ ಕಲಾ ಸಾಧಕರ ಜೊತೆಯಲ್ಲಿ ನೀವು ಇವತ್ತು ಈ ಸಂಜೆಯನ್ನು ಕಳೀತಾ ಇದ್ದೀರಿ, ಅದಕ್ಕೆ ನೀವು ಸಾಕ್ಷೀಭೂತರಾಗಿದ್ದೀರಿ. ಇನ್ನು ಜಯಶ್ರೀ ನನ್ನ ಅಕ್ಕ ಸದಾಕಾಲ 1969ರಿಂದ ಹಿಡಿದು ಇಂದಿನವರೆಗೆ ನನ್ನ ಎಲ್ಲ ಬೆಳವಣಿಗೆಯನ್ನು ತನ್ನ ಕಣ್ಣಾರೆ ಕಂಡವಳು. ಹಾಗಾಗಿ ಅಂದು ಇದ್ದಂತಹ ನಾಗಾಭರಣ ಸಣ್ಣಗಿದ್ದೆ ಅಂತ ಕಾಣುತ್ತೆ, ಈಗ ಸ್ವಲ್ಪ ದಪ್ಪ ಆಗಿರಬೇಕು. ಆ ನಾಗಾಭರಣನ ಎಲ್ಲ ಕಲಾಕೃತಿಗಳ ಜೊತೆಯಲ್ಲಿ ಅವರು ಬೆಸೆದುಕೊಂಡು ಬಂದಿದ್ದಾರೆ. ನನ್ನ ಷಡಕ್ಷರಿಯವರು ಹೇಳ್ತಾ ಶಂಕರನಾಗ್ ಅವರ ನಾಗಮಂಡಲದಲ್ಲಿ ಮತ್ತು ಸಿನಿಮಾದಲ್ಲಿ ಏನ್ಬಿಟ್ರು, ಸಿನಿಮಾ ಮಾಡಿದ್ದು ನಾನು ಷಡಕ್ಷರಿ. ಇರಲಿ ಆದರೂ ಕೂಡ ಅಲ್ಲೇ ತಕ್ಷಣ ಅಕ್ಕಂಗೆ ಹೇಳಿದೆ, ಸಿನಿಮಾ ನಾನು ಮಾಡಿದ್ನ ಶಂಕರನಾಗ್ ಮಾಡಿದ್ನ ಅಂತ. ನೀನೇ ಕಣೋ ಸುಮ್ಮನೆ ಇರೋ ಅಂತಂದರು. ಅಂತಹ ಒಂದು ಅದ್ಭುತವಾದ ಕೃತಿಗಳನ್ನು ಮಾಡಬೇಕಾದ್ರೆ ಅದ್ಭುತವಾದ ಕಲಾವಿದರ ಜೊತೆಯಲ್ಲಿ ಇರಬೇಕಾಗ್ತದೆ. ಯಾವುದೇ ಸಿನಿಮಾ ಒಬ್ಬನ ಕೆಲಸ ಅಲ್ಲ, ಅದೊಂದು ಟೀಮ್ ವರ್ಕ್, ಒಂದು ಸಾಂಘಿಕ ಕೆಲಸ. ಅಂತಹ ಸಾಂಘಿಕ ಕೆಲಸದಲ್ಲಿ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿದಾಗ ಒಂದು ಅದ್ಭುತವಾದ ಕಲಾಕೃತಿ ತಯಾರಾಗುತ್ತೆ. ಆ ರೀತಿ ನನ್ನ ಎಲ್ಲ ಸಿನಿಮಾಗಳ ಜೊತೆಯಲ್ಲಿ ಸಾಕಷ್ಟು ಸಹಾಯ ಮಾಡಿ ನನ್ನನ್ನು ಸಹಿಸಿಕೊಂಡು ನನ್ನೊಡನೆ ಇಷ್ಟೂ ವರ್ಷಗಳ ಕಾಲ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಎ ವುಮನ್ ಅಂತ ಅಂದಾಗೆ, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ವುಮನ್ ದೆರ್ ಇಸ್ ಎ ಮ್ಯಾನ್ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ನಾಗಿಣೀಭರಣ ಅವರು. ಆಕೆಯ ಪ್ರತಿಯೊಂದು ನನ್ನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲಿ ಆಕೆ ಹೇಗಿದ್ದಾರೋ ಆಕೆಯ ಬೆಳವಣಿಗೆಯ ಜೊತೆಯಲ್ಲಿ ನಾನು ಕುಂಚಿತ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಇಬ್ಬರು ಒಟ್ಟಿಗೆ ಬೆಳ್ಕೊಂಡು ಬಂದಿದ್ದೇವೆ, ಇಬ್ಬರು ನಮ್ಮ ಕರ್ತವ್ಯಗಳನ್ನು ಪಾಲಿಸ್ತಾ ಹೋಗ್ತಾ ಇದ್ದೇವೆ. ಅದನ್ನು ನೋಡಿ ಯೋಚಿಸಿ ಅವರಿಗೆ ಇವತ್ತಿನ ಸಂಭ್ರಮ ಪುರಸ್ಕಾರವನ್ನು ಕೊಟ್ಟದ್ದಕ್ಕೆ ನಿಜವಾಗಿಯೂ ರಮಾ ಮೇಡಮ್ಗೆ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಎಲೆ ಮರೆಯ ಕಾಯಿಯನ್ನು ಮುಂದೆ ತರೋದು ಬಹಳ ಎಷ್ಟೋ ಸಲ ಇರೋಲಿಲ್ಲ, ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಮಾಡ್ತಾ ಇದ್ದಾರೆ ರಮಾ ಅವರು. ಇನ್ನು ವೈಜು, ಆಕೆ ನನ್ನ ಶಿಷ್ಯೆ ಅಂತ ಹೇಳ್ಕೊಬೋದಾ? ಹಾಂ, ಖಂಡಿತ. ರಂಗಭೂಮಿಯಲ್ಲಿ ಆಕೆಯ ಮೊದಲ ರಂಗ ಪ್ರಯೋಗದ ಜೊತೆಯಿಂದ ಆಕೆಯ ಅದ್ಭುತವಾದ ಸಾಧನೆಯನ್ನು ಕಂಡುಕೊಳ್ತಾ ಬಂದಿದ್ದೇನೆ. ಸಂಗ್ಯಾಬಾಳಿಯಾದ ಗಂಗಿಯಾಗಿ ಆಕೆ ತೋರಿದಂತಹ ಅದ್ಭುತವಾದ ಅಭಿನಯ, ನಂತರ ವಿಜಯಕಾಶಿ ಮತ್ತು ವೈಜು ಒಂದಾಗಿ ಮುಂದೆ ಜೀವನದ ಪಯಣವನ್ನು ಸಾಗಿಸಿದಾಗ ನಮಗೆ ಬಹಳ ಖುಷಿಯಾಯಿತು. ಎಂತಹ ಒಂದು ಅದ್ಭುತವಾದ ಕೆಲಸ ಆಗಿದೆ ಅಂತ. ವೈಜು ಕೇವಲ ಒಬ್ಬ ವ್ಯಕ್ತಿಯಾಗಿ ತನ್ನನ್ನು ತಾನು ಸರಿಪಡಿಸ್ಕೊಳ್ತಾ ಹೋಗಲಿಲ್ಲ, ತನ್ನನ್ನು ತಾನು ಸಾಧಿಸ್ಕೊಳ್ತಾ ಹೋಗಬೇಕಾದ್ರೆ ಇವುಗಳನ್ನು ಮಾಡಲೇಬೇಕು ಅಂತ ಹೊರಟಂಥ ಸಾಧಕಿ ಆಕೆ. ಆಕೆಯ ಹಲವು ನೃತ್ಯ ಪ್ರಯೋಗಗಳನ್ನು, ರೂಪಕಗಳನ್ನು, ಈಗ ಅವರ ಮಗಳು ಕೂಡ ಭಾಳ ಅದ್ಭುತವಾದ ನೃತ್ಯ ಕಲಾವಿದೆ. ಸೊ ಒಂದರ್ಥದಲ್ಲಿ ಗುಬ್ಬಿ ವೀರಣ್ಣವರ ಸಂತತಿ ಅಲ್ಲಿರುವರು ಅಕ್ಕ ತಂಗಿಯರಿದ್ದಾರೆ ಅಲ್ಲಿ. ಎಷ್ಟು ಖುಷಿಯಾಗತ್ತೆ ಅಂತಂದರೆ, ಎಲ್ಲರೂ ಹೇಳ್ತಾರೆ ಒಬ್ಬ ರಾಜಕೀಯ ವ್ಯಕ್ತಿಯ ಮಗ ರಾಜಕೀಯ ಪ್ರವೇಶಿಸಬೇಕು, ಅಥವಾ ಇವನ್ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬೇಕು, ಇನ್ನೊಬ್ಬ ಆಗಬೇಕು ಅಂತ. ಆದರೆ ಎಷ್ಟೋ ಸಲ ಕಲಾವಿದರ ಮಕ್ಕಳು ಕಲಾವಿದರು ಆಗೋದಿಲ್ಲ. ಯಾಕೆಂತಂದರೆ ಅದು ಕಲಾವಿದನಾಗುವಾಗ ಆತನಿಗೆ ಇರಬೇಕಾದಂಥ ಒಂದು ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ, ತನ್ನತನವನ್ನು ಕಾಪಾಡಿಕೊಳ್ಳುವ, ಅದಕ್ಕಿಂತ ಹೆಚ್ಚಿನದಾಗಿ ಯಾವ ಕಲೆಯಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಬೇಕೋ ಅದರಲ್ಲಿ ಬೇಕಾದಂಥ ಭಕ್ತಿ, ಶ್ರದ್ಧೆ, ಒಂದು ಸಾಧಕ ತಪಸ್ಸು ಅವುಗಳಿದ್ದಾಗ ಮಾತ್ರ ಸಾಧ್ಯ. ಅವುಗಳನ್ನು ರೂಢಿಸಿಕೊಂಡವರು ಅವರಿಬ್ಬರು. ಹಾಗಾಗಿ ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ನಿಜವಾಗಿಯೂ ಇಂತಹ ಒಂದು ಅದ್ಭುತವಾದ ಪ್ರತಿಭೆಗಳ ದರ್ಶನವನ್ನು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾನು ಸಂಗೀತ ಸಂಭ್ರಮಕ್ಕೆ ಆಭಾರ ಮನ್ನಣೆ ಮಾಡ್ತೇನೆ. ವೈಜು, ನಿನಗೆ ಶುಭಾಶಯಗಳು. ಆತ್ಮೀಯರೇ, ಇನ್ನು ಕೇವಲ 2-3 ನಿಮಿಷಗಳಲ್ಲಿ ಬೆಂಗಳೂರು ನಾಗರತ್ನಮ್ಮ ಅನ್ನುವಂತಹ ನಾಟಕವನ್ನು ನಾವು ಪ್ರಯೋಗಿಸ್ತಾ ಇದ್ದೇವೆ. ಬೆಂಗಳೂರು ನಾಗರತ್ನಮ್ಮನಂತಹ ದೈತ್ಯ ಪ್ರತಿಭೆಯ ಬಗ್ಗೆ ನೀವು ನಾಟಕ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ. ನಾನು ನಾಟಕದ ಬಗ್ಗೆ, ಆಕೆ ಬಗ್ಗೆ ಆಗಲಿ ಆ ನಾಟಕದ ಬಗ್ಗೆ ಆಗಿ ಏನೂ ಹೇಳೋದಕ್ಕೆ ಇಷ್ಟಪಡೋಲ್ಲ. ಕಾರಣ ಇಷ್ಟೇ, ಆ ನಾಟಕವೇ ಎಲ್ಲವನ್ನೂ ಹೇಳುತ್ತೆ. ಹಾಗಾಗಿ ಆ ನಾಟಕವನ್ನು ದಯಮಾಡಿ ನೋಡಿ ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ, ಈಗಾಗಲೇ ಇವತ್ತು ನಾವು ಮಾಡ್ತಾ ಇರೋದು 14ನೇ ಪ್ರದರ್ಶನ.
ಅಷ್ಟರ ಮಟ್ಟಿಗೆ ಅದು ಜನರನ್ನು ರಂಜಿಸಿದೆ ಅನ್ನೋದನ್ನು ಮತ್ತು ಜನರಿಗೆ ಇಷ್ಟವಾಗಿದೆ ಅನ್ನೋದನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ, ಅದಕ್ಕೆ ಕಾರಣಕರ್ತರಾದ ಸಂಗೀತ ಸಂಭ್ರಮ ಹಾಗೂ ಬೆನಕದ ನನ್ನೆಲ್ಲ ಸ್ನೇಹಿತೆಯರಿಗೆ ನಾನು ನಿಜವಾಗಿಯೂ ಆಭಾರ ಮನ್ನಣೆ ಮಾಡ್ತಾ, ಮತ್ತು ಇವತ್ತಿನ ಈ ಕ್ಷಣದಲ್ಲಿ ಈ ವೇದಿಕೆಯ ಮುಖಾಂತರ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ಅದನ್ನು ಸಾಕ್ಷೀಕರಿಸಿದ ನಿಮಗೆ, ಹೊರಗೆ ಮಳೆ ಇದೆ, ಅದು ನಮಗೆ ನಿಜವಾಗಿಯೂ ಪುಷ್ಪವೃಷ್ಟಿ ಅಂತ ಅಂದ್ಕೋಣ. ಜನ ಇನ್ನಷ್ಟು ಬರ್ತಾಯಿದ್ರೇನೋ ಅಂತ ಒಂದು ಖುಷಿ ಇರ್ತಿತ್ತು. ಆದರೆ ನೀವು ಇಷ್ಟೂ ಜನ ಬಂದಿದ್ದೀರಲ್ಲ, ನಿಮಗೆ ನಮೋ ನಮಃ. ಖಂಡಿತ ಈ ನಾಟಕ ಯಶಸ್ವಿಯಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ. ಧನ್ಯವಾದಗಳು ಸರ್ ತಮ್ಮ ಅಭಿನಂದನಾ ನುಡಿಗಳಿಗೆ. ಇನ್ನು ಪ್ರಶಸ್ತಿ ಪುರಸ್ಕೃತರು 5 ಇದ್ದಾರೆ. 5ರಲ್ಲಿ 5 ದನಿಯನ್ನು ತಮ್ಮದಾಗಿಸಿಕೊಂಡು ಇಬ್ಬರು ಒಂದೆರಡೆರಡು ಮಾತುಗಳನ್ನ ಆಡಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ನಾವು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಮೊದಲಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಶ್ರೀಮತಿ ಬಿ ಜಯಶ್ರೀ ಅವರನ್ನು. ಪ್ರಶಸ್ತಿಯನ್ನು ನೀಡಿದಂಥ ಹಾಗೂ ಪ್ರಶಸ್ತಿಯ ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ ಮತ್ತು ಪ್ರೇಕ್ಷಕಾಗೃಹದಲ್ಲಿರುವಂಥ ಎಲ್ಲ ಮಹನೀಯರಿಗೆ ಶರಣಾರ್ಥಿ. ಪ್ರಶಸ್ತಿ ಏನು ಹೇಳೋದು, ಏಕೆಂದರೆ ನನಗೆ ಪ್ರಶಸ್ತಿ ತಗೊಳ್ಬೇಕಾದ್ರೆ ಬಹಳ ದೊಡ್ಡ ಜಿಜ್ಞಾಸೆ ಇತ್ತು. ಕೇಳಿದೆ ನಾನು ರಮಾ ಅವರನ್ನು, ಬಹಳಷ್ಟು ಜನ ಬೇರೆಯವರಿದ್ದಾರೆ, ನನ್ನನ್ನು ಬಿಟ್ಟುಬಿಡಿ, ನಾನು ಸಂಗೀತ ಸಂಭ್ರಮ ಇದರ ಒಂದು ಗೌರವಕ್ಕೆ ನಿಜವಾಗ್ಲೂ ಅರ್ಹಳ ಅಲ್ಲವೇನೋ ಅಂತ ನನಗನ್ನಿಸುತ್ತೆ. ದಯವಿಟ್ಟು ಇನ್ನೂ ಸಾಕಷ್ಟು ಕೆಲಸ ಮಾಡಿರುವಂಥ, ಎಲೆಮರೆಕಾಯಿನಲ್ಲಿರುವಂಥ, ಇನ್ನೂ ಗುರುತಿಸ್ದಲೇ ಇರುವಂಥವ್ರನ್ನ ದಯವಿಟ್ಟು ನೋಡಿ ಅಂತ ಬಹಳ ಹಠ ಮಾಡಿದ್ರು ಅವರು. ಬಹಳ ಹಿಂದೂ ಮುಂದೆ ನೋಡಿ ನಾನಿವತ್ತು ಬಂದಿದ್ದೀನಿ. ಆದರೆ ಪ್ರಶಸ್ತಿ ತಗೋಬೇಕಾದ್ರೆ ಮನಸ್ಸು ತುಂಬಿ ಬಂತು. ಒಂದು ನಮ್ಮ ಆತ್ಮೀಯರು ರಮಾ ಅವರ ಸಹಪಾಠಿ, ಸಹಯೋಗಿ, ಸ್ನೇಹಿತ ಇಲ್ಲದೇ ಇರುವಂಥದ್ದು. ಅವ್ರು ನೋಡಿದಾಗಲೆಲ್ಲ ಬಹಳ ನನ್ನನ್ನು ಮುದ್ದಾಗಿ ಪ್ರೀತಿಯಾಗಿ, ಏನಮ್ಮ ಜಯಶ್ರೀ ಚೆನ್ನಾಗಿದೆಯಾ ಅಂತ ಮಾತಾಡ್ಸೋರು. ಇವತ್ತು ಆ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ, ಆದ್ರೂ ಎಲ್ಲೋ ಒಂದು ಕಡೆ ಆ ಧ್ವನಿ ಕೇಳಿಸ್ತಾ ಇದೆ. ಅದು ನೆನಪಾಯಿತು. ಮತ್ತು ಪ್ರಶಸ್ತಿ ಕೊಡಬೇಕಾದ್ರೆ ಭರಣ ಹೇಳಿದ್ರು, ಕೃಷ್ಣ ಭಾಳ ಭಾರ ಇದೆ ಅಂತ. ಪ್ರಶಸ್ತಿನೇ ಇಷ್ಟೊಂದು ಭಾರ ಇದೆ, ಇದನ್ನೆಲ್ಲ ತೊಡಿಸೋದು, ಇಷ್ಟೊಂದು ಭಾರ ಇಟ್ಕೊಂಡು ಹೇಗೆ ನಾನು ಬದುಕು ಬಹಳ ಕಷ್ಟ. ಇವನ್ನೆಲ್ಲ ಇಟ್ಕೊಂಡು ನಾನು ಬಹಳ ಸಾಮಾನ್ಯವಾಗಿ ಓಡಾಡೋ ಅಂಥವಳು. ಇವು ನನಗೆ ನಿಜವಾಗ್ಲೂ ಹೃದಯ ಭಾರ ಆಗಿದೆ. ಆದರೂ ಇಷ್ಟು ಪ್ರೀತಿ, ಆತ್ಮೀಯತೆ, ವಿಶ್ವಾಸ ಇದರಿಂದ ತುಂಬಿದಂಥ ಈ ಒಂದು ಪ್ರಶಸ್ತಿನ ಸ್ವೀಕರಿಸಿದ್ದು ನಿಜವಾಗ್ಲೂ ನನ್ನ ಅಹೋಭಾಗ್ಯ ಅಂತಲೇ ಹೇಳಬೇಕು. ಇನ್ನು ಶಕಶೈಲೇಶ್ವರು ತಂಡದಲ್ಲಿ ಶ್ರೀರಂಗರು ಮಾಡಿದಂಥ ಒಂದು ತಂಡ, ಅದರಲ್ಲಿ ನಾನು ರಾಷ್ಟ್ರೀಯ ನಾಟಕ ಶಾಲೆಯಿಂದ ಬಂದ ತಕ್ಷಣ ಬಂದಿದ್ದೆ ನಾನು ಭರಣ ಅವರ ತಂಡಕ್ಕೆ. ಅದೇ ಶಕಶೈಲೇಶ್ವರು ತಂಡ. ನನಗೊಂದು ಪತ್ರ ಬೇರೆ ಬರೆದಿದ್ರು ಭರಣ,
ನೀನು NST ಮುಗಿಸ್ಕೊಂಡು ಸೀದಾ ನಮ್ಮ ತಂಡಕ್ಕೆ ಬಾ ಅಂತ. ಸೀದಾ ಅಲ್ಲಿಗೆ ಹೋದೆ. ಆಗ ಜಸ್ಮ ಅನ್ನೋ ಒಂದು ನಾಟಕನ ತಗೊಂಡಾಗ ಅಲ್ಲಿ ರಾಣಿ ಮೊಟ್ಟ ಮೊದಲು ಸ್ಟೇಜನ್ನು ಹತ್ತಿದ್ದು. ನನಗಂತೂ ರಾಣಿ ಅಂತಲೇ ಪರಿಚಯ, ನಾಗಿಣಿ ಗೊತ್ತಿಲ್ಲ. ನನಗೆ ರಾಣಿ ಪರಿಚಯ, ನನಗೆ ಭರಣ, ತಮ್ಮ, ಅಣ್ಣ, ಸ್ನೇಹಿತ, ರಂಗಕರ್ಮಿ ಎಲ್ಲವೂ. ಅವರಿಬ್ಬರು ಭೇಟಿ ಅಲ್ಲಾಯಿತು. ಹಾಗೆ ವಿಜಯಕಾಶಿ ಮತ್ತು ವೈಜು ಒಂದಾದರು. ಹಾಗೆ ರಾಣಿ ಮತ್ತು ಭರಣ ಇಬ್ಬರು ಒಂದಾದರು. ಬಹಳ ಖುಷಿಯಾಯಿತು ನನಗೆ. ಈಗಲೂ ಆ ಜೋಡಿ ನೋಡಿ ತುಂಬ ಖುಷಿಯಾಗುತ್ತೆ. ಇನ್ನು ವೈಜು ನೋಡಿದ್ರೆ ಖುಷಿಯಾಗುತ್ತೆ. ಬಹಳ ಜೋರಾಗಿ ಮಾತಾಡ್ತಾಳೆ, ಪಟ್ ಅಂತ ಮಾತಾಡ್ತಾಳೆ. ಈಗಲೂ ನೋಡಿ ನಾನು ನಿನ್ನನ್ನು ನನ್ನ ಶಿಷ್ಯೆ ಅಂತ ಹೇಳ್ಬೋದಮ್ಮ ಅಂತಂದರೆ ಹೌದು ಅಂತ ಅಲ್ಲಿಂದನೇ ಏನು ಒಡೆದು ಬಿಡ್ತಾಳೇನೋ ಅನ್ನೋ ಹಾಗೆ ಮಾತಾಡಲ್ಲ. ಮತ್ತು ಇನ್ನೊಬ್ಬರು ಇಷ್ಟೊಂದು ದೊಡ್ಡ ವ್ಯಕ್ತಿ. ಮತ್ತು ಇವರನ್ನು ನಾನು ಆಕಾಶವಾಣಿನಲ್ಲೂ ನೋಡಿದ್ದೆ. ಮತ್ತು ಇವರ ತಂದೆಯವರಲ್ವ ಸರ್, ತಂದೆಯವರು ನಮ್ಮ ಅಜ್ಜಿಗೆ ತುಂಬಾ ವೈಲಿನವೆಲ್ಲ ನುಡಿಸ್ತಾಯಿದ್ರು. ಅಜ್ಜಿ ಅಂತಂದರೆ ಬಿ ಜಯಮ್ಮನವರು. ಇವರು ತಂದೆ, ಇವರು ಎಲ್ಲರೂ ನುಡಿಸಿದ್ದಾರೆ. ಇಂಥ ಮಹನೀಯರುಗಳ ಜೊತೆಯಲ್ಲಿ ನಾನು, ಅದು ರಮಾ ಅವರ ಕೈನಲ್ಲಿ ಸಂಗೀತ ಸಂಭ್ರಮದಲ್ಲಿ ನಾನಿವತ್ತಿಗೆ ನನ್ನನ್ನು ಆಶೀರ್ವಾದ ಮಾಡಿರುವಂಥ ಈ ಮಹನೀಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಿಜವಾಗಲೂ ನಮ್ಮ ಜೀವನ ಇವತ್ತು ತುಂಬ ಪಾವನ ಆಯಿತು ಒಂದು ಥರದಲ್ಲಿ. ಏಕೆಂತಂದರೆ ಸಂಗೀತಕ್ಕೆ ಬಹಳ ದೊಡ್ಡ ಗೌರವ ಇದೆ, ರಂಗಭೂಮಿಗೂ ಅಷ್ಟೇ ಗೌರವ ಇದೆ, ನೃತ್ಯಕ್ಕೂ ಅಷ್ಟೇ ಗೌರವ ಇದೆ. ಹೀಗೆ ಈ ಮೂರೂ ಮಿಲನವಾದಂಥ ಈ ಒಂದು ಸಂಗೀತ ಸಂಭ್ರಮ ನಮ್ಮನ್ನು ಹರಸಿ ಈ ಒಂದು ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಿದ್ದಕ್ಕೆ ಶರಣಾರ್ಥಿ. ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ. ಧನ್ಯವಾದಗಳು ಜಯಶ್ರೀಮ್ಮ, ನಿಮ್ಮ ಅಭಿಪ್ರಾಯಗಳನ್ನು ಸಭೆಯ ಜೊತೆ ಹಂಚಿಕೊಂಡದ್ದಕ್ಕೆ. ಇನ್ನು ನಾವು ರಂಗಪ್ರಯೋಗದ ಕಡೆ ತೆರಳಬೇಕು, ಹೆಚ್ಚು ಸಮಯ ಇಲ್ಲ. ಜಯಲಕ್ಷ್ಮಿ ಮೇಡಮ್ ಅವರು ಒಂದು 2 ನಿಮಿಷ ಮಾತಾಡ್ತಾರೆ, ಆ ನಂತರ ನಾವು ರಂಗಪ್ರಯೋಗಕ್ಕೆ ತೆರಳುತ್ತಾ ಇದ್ದೇವೆ. ಜಯಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೆ ನಮಸ್ಕಾರ. ನನಗೆ ತುಂಬ ಆನಂದ ಆಗ್ತಾ ಇದೆ, ಖುಷಿಯಲ್ಲ. ಯಾಕೆಂದರೆ ಮನುಷ್ಯನ ಎಕ್ಸಿಸ್ಟೆನ್ಸ್ ಲೌಕಿಕ ಜೀವನದಲ್ಲಿ 3 ಡೈಮೆನ್ಷನ್ಸಲ್ಲಿ ನೋಡ್ತೇವೆ. ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಅಂದರೆ ನಾನು ಡಾಕ್ಟರ್ ಜಯ, ಇನ್ನೊಬ್ಬರು ಇನ್ನೊಂದೇನೋ ಹೆಸರು ಅಂಥೇಳಿ. ನಮ್ಮ ಒಂದು ಸೂಪರ್ ಕಾನ್ಷಿಯಸ್ ಮೈಂಡ್ ಈ ಸ್ತರಗಳಲ್ಲೇ ಇರ್ತದೆ. ನನ್ನ ಇನ್ಕ್ವಿಸಿಟಿವ್ ಮೈಂಡಲ್ಲಿ ಈ ಮನುಷ್ಯನ ಎಕ್ಸಿಸ್ಟೆನ್ಸ್ನ 3ನೇ ಸ್ತರದ ಮೇಲೆ ನೋಡುವಂಥವಳು. ಆದ ಕಾರಣ ನನಗೆ ಈ ಕಾನ್ಷಿಯಸಲ್ಲಿ ನಾನೇನು ಮಾತಾಡ್ತೇನೋ ಐ ಡೋಂಟ್ ನೋ, ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಇವತ್ತಿನ ಕಾಸ್ಮಿಕ್ ರೆಸನೆನ್ಸ್, ಈ ಬ್ರಹ್ಮಾಂಡದ ಒಂದು ತರಂಗಾಂತರ ಅಂತ ಇರ್ತದೆ ಪ್ರತಿ ದಿವಸ. ಅದನ್ನು ನನಗೆ ಸೆನ್ಸ್ ಮಾಡಲಿಕ್ಕೆ ಈ ಜನ್ಮದಲ್ಲಿ ಆ ದೈವ ನನಗೆ ಅನುಗ್ರಹ ಮಾಡಿದೆ. ಐ ಕ್ಯಾನ್ ಸೆನ್ಸ್ ಪಾರ್ಟ್ಲಿ ಎ ಪರ್ಸನ್ಸ್ ಎನರ್ಜಿ ಲೆವೆಲ್ ಕಾಸ್ಮಿಕಲಿ. ಇವತ್ತು ಪೃಥ್ವಿ ಹಾಗೆ ಅಗ್ನಿ ತತ್ವ ಹೆಚ್ಚಾಗಿ ಇರುವಂಥ ದಿವಸ ಇವತ್ತು. ಆದ ಕಾರಣ ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿರಬಹುದು, ಈಸ್ಟರ್ನ್ ಕಂಟ್ರೀಸಲ್ಲಿರಬಹುದು, ನಮ್ಮ ಭಾರತ ದೇಶ ಇಷ್ಟು ಮಹತ್ತರವಾದಂಥ ದೇಶ. ಮೇರಾ ಭಾರತ್ ಮಹಾನ್ ಅಂತ ಹೇಳೋಳು. ಈ ವೇದಿಕ್ ಟೆಕ್ನಾಲಜಿಯಲ್ಲಿ ಒಂದೊಂದು ಕ್ಷಣ, ಒಂದೊಂದು ದಿನವೂ, ಒಂದೊಂದು ಗಂಟೆಯು ಒಂದು ಶಕ್ತಿಯ ಒಂದು ತರಂಗಾಂತರ ರೆಸನೇಟ್ ಆಗ್ತದೆ. ಇವತ್ತು ಬುಧಾದಿತ್ಯ ಯೋಗ ಉಂಟು. ಇವತ್ತು ನಾನು, ನೀವು ಎಲ್ಲರೂ ಸಭೆ ಮೇಲೆ ಎಲ್ಲರೂ ಇರುವಂಥವರು ಸ್ವಕೀಯರನ್ನು ಪೂರ್ವಜನ್ಮದಿಂದ ಬಂದಂಥ ಜೀನಿಯಸ್ ಪರ್ಸ್ನಾಲಿಟಿ ಇವತ್ತು ಒಂದಾಗುತ್ತಾರೆ. ಸೊ ಆದ ಕಾರಣ ನೀವು ಇರಬಹುದು, ಇಲ್ಲಿ ಸ್ಟೇಜ್ ಮೇಲೆ ಇರುವಂಥ ಸಾಧಕರು, ರಮಾ ಮೇಡಮ್, ರಮಾ ತಾಯಿಯವರು, ನಾನಿರಬಹುದು. ಆಗ ಈಗ ದೈವ ನನ್ನ ಇಲ್ಲಿ ತಂದು ಇಲ್ಲಿ ಕೂರಿಸಿದೆ. ಸೊ ಆದ ಕಾರಣ ಎಲ್ಲರೂ ಸ್ವಕೀಯ. ಮೊದಲ ರೆಸನೆನ್ಸ್, ಕಾಸ್ಮಿಕ್ ರೆಸನೆನ್ಸ್ ಈಸ್ ಸ್ವಕೀಯ.
ಎಲ್ಲರೂ ನಾವೇ, ಅಂದರೆ ಇದು ಪಾಸ್ಟ್ ಲೈಫ್ ಫ್ಲೇಮ್. ಸೊ ಐ ಥ್ಯಾಂಕ್ ಡಿವೈನ್ ಫಾರ್ ಬೀಯಿಂಗ್ ಹಿಯರ್. ಆದ ಕಾರಣ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ನಾನು ವೇದಿಕ್ ಟೆಕ್ನಾಲಜಿ ಮೇಲೆ ಮಾಡ್ತೇನೆ. ಸಂಗೀತ ಅಂದರೆ ಸಂಗೀತ ಸಿಕ್ಕಿದೆ. ವಿಜ್ಞಾನಿ ಆಗಬೇಕು ಅಂತ ಆಸೆ ಇತ್ತು, ಅದು ಸಿಕ್ಕಿದೆ. IPS ಆಗಬೇಕಂತಿತ್ತು. ಜಿ.ಆರ್. ಸಿಂಗ್ ನೋಡಿ, ಅವ್ರು ನನಗೆ ಪ್ರೈಸ್ ಕೊಟ್ಟಿದ್ದಾರೆ, ಚೈಲ್ಡ್ ಪ್ರಾಡಿಜಿ ಅಂಥೇಳಿ. ಅದಾಗಲಿಲ್ಲ ಬಿಡಿ. ನಂತರ ಬೇಡ ಅಂತ ಅನಿಸ್ಬಿಡ್ತು. ಅದೇನು ಪ್ರೊಫೆಸರ್ ಆಗಿದ್ದೇನೆ, ಈಗ ವಿಸಿಟಿಂಗ್ ಪ್ರೊಫೆಸರ್. ಸಂಗೀತ ಇದೆ, ವೇದಿಕ್ ಟೆಕ್ನಾಲಜಿ, ವೇದಿಕ್ ಸೈನ್ಸ್, ವೇದಿಕ್ ಹೆಲ್ತ್, ವೇದಿಕ್ ಮ್ಯೂಸಿಕ್, ಸಾಮವೇದ, ಋಗ್ವೇದ, ಅಂಥ ಮಹೋತ್ತರವಾದಂಥ ಒಂದು ಸಂಶೋಧನೆ ಮಾಡುವಂಥ ಒಂದು ಅವಕಾಶ, ಅನುಗ್ರಹ, ಆಶೀರ್ವಾದ. ಸೊ ಅದ ಕಾರಣ ಅದನ್ನು ಗುರುತಿಸಿ ವೀಣಾಜಿ ಹಾಗೆ ರಮಾ ತಾಯಿಯವರು ನನಗೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಜೊತೆಗೆ. ತುಂಬ ಧನ್ಯವಾದ. ನನಗೆ ಮೇಚ ಕಲ್ಯಾಣಿ ರಾಗ ನೆನಪಾಗ್ತದೆ, ಸರ್ವಕಾಲಿಕ ರಾಗ. ಈ ರಾಗ ಮಧ್ಯಮ ಪ್ರಧಾನ ರಾಗ. ಈ ರಾಗ ಕೇಳಿದರೆ ನಮ್ಮ ದೇಹದಲ್ಲಿರುವಂಥ ಆಕ್ಸಿಟೋಸಿನ್ ಅನ್ನುವಂಥ ಚೋದಕ ಹೆಚ್ಚಾಗ್ತದೆ. ಇದು ಸಾಮವೇದ ಮೂಲದ ಸಂಗೀತ ಚಿಕಿತ್ಸೆಯಲ್ಲೇ ಉಂಟು. ನಾವು ಸಂಗೀತಜ್ಞರಾಗಿದ್ದೇವೆ. ಸಾಮವೇದ ಗೊತ್ತಿರೋರು ಸಾಮವೇದ ಉಚ್ಚಾರ ಮಾಡ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಇವತ್ತು ಮಧ್ಯಮ ಪ್ರಧಾನ ರಾಗ, ಸ್ವಕೀಯವಾದಂಥ ತರಂಗಗಳು ಈ ದಿವಸ ಇದ್ದ ಕಾರಣ, ಆದ ಕಾರಣ ಒಂದು ಮೇಜ ಕಲ್ಯಾಣಿದು ಒಂದು ಪಲಕ್ ಹೇಳಿ ನನ್ನ ಇದನ್ನು ಮುಗಿಸ್ತೇನೆ. ಮಗ ನೀದು ಮಗ ರೀಸ ರಿಗಮಬದನಿದವೇ ಶಕ್ತಿ ಬೀಜೋದ್ಭವ ಮಾತೃಗಾನ ಶರೀರಿಣಿ ಜವನುತ ಭಾವರೋಗ ಹರ ಪತಿ ಹೃದಯವಿ ಹರಿಣಿ ಅಂಬ. ದಿಸ್ ಇನ್ಹ್ಯಾನ್ಸಸ್ ಆಕ್ಸಿಟೋಸಿನ್. ಸ್ವಲ್ಪ ವರ್ಟಿಗೋ ಇತ್ತು, ಹೇಳಿಕೊಂಡೆ, ಅದು ಒಂದು ಕಾರಣ ಹೇಳಲಿಕ್ಕೆ, ಮೆನುಪಾಸಲ್ಲಿ ವರ್ಟಿಗೋ. ಹಾಗೆ ಕಡೆಗೆ ಸಿಂಧು ಭೈರವಿ ರಾಗದೊಂದು ಮಧುರವಾದ ಮನಸ್ಸು ಇರಲು ಅದುವೆ ಜೀವ ಮಂದಿರ, ಸಾತ್ವಿಕನಿಗೆ ಸಿಗದೆ ಇರುವ ನಿಧಿಯೇ ಇಲ್ಲ ಬಲ್ಲಿರ, ಸರಳ ಜೀವಿಗೆಂದಿಗೂ ಸೋಲೆ ಇಲ್ಲ ಕಾಣಿರ, ಸತ್ಯವಾದ ಘನತೆ ಸೋಲೆ ಕಾಣದಂತೆ, ಜಯತೆ 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 ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. मिले सुर मेरा तुम्हारा, सुर बने हमारा. ಈ ರಾಗವನ್ನು ಆಧ್ಯಾತ್ಮಿಕ ಸ್ಥೈರ್ಯ. ಮೇಡಮ್ ಸರ್ ಹೋಗಿಬಿಟ್ಟಿದ್ದಾರೆ, ಬೇಜಾರು ಮಾಡಬೇಡಿ. ಯಾಕೆಂದರೆ ಅದು ಅಲ್ಲಿ ಇರಬೇಕು ಅನ್ನುವಂಥದ್ದಿದೆ. ಆದ ಕಾರಣ ಈ ರಾಗ ಸಂಗೀತ ಚಿಕಿತ್ಸೆಯಲ್ಲಿ ಸಿಂಧು ಭೈರವಿ ಆಧ್ಯಾತ್ಮಿಕ ಸ್ಥೈರ್ಯವನ್ನು ಕೊಡ್ತದೆ ನಮಗೆ. ಈಗ ಸೋಲ್ಜರ್ಸ್ ಫಿಸಿಕಲ್ ಬ್ರೇವ್ನೆಸ್ ಇರುತ್ತೆ, ಒಬ್ಬ ಸೈಕಾಲಜಿಸ್ಟ್ ಮೆಂಟಲ್ ಇರ್ತದೆ. ದಿಸ್ ಇಸ್ ಸ್ಪಿರಿಚುವಲ್ ಬ್ರೇವ್ನೆಸ್. ದಯಮಾಡಿ ಈ ರಾಗ ಯಾಕೆ ಹೇಳಿದ್ದೇನೆ ಅಂದರೆ ಅವರಿಗೆ ಆ ಸಮಾಧಾನ ಬರಲಿ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಆ್ಯಂಡ್ ಫಾರ್ ಬೀಯಿಂಗ್ ಮೇಡ್ ಮೀ ಟು ಬಿ ಹಿಯರ್. ವೀಣಾಜಿ, ರಮಾ ತಾಯಿಯವರು, ಎವ್ರಿ ಒನ್. ವರ್ಟಿಗೋ ಇದೆ, ಹೊರಟ್ಬಿಡ್ತೀನಿ ಅಂತಂದ್ರು. ಇವಾಗ ಅವ್ರಿಗೆ ವರ್ಟಿಗೋದೆಲ್ಲ ಹೊಟ್ಟೋಗಿದೆ. ಸೊ ನೀವು ನಾಗರತ್ನಮ್ಮ ಡ್ರಾಮಾ ನೋಡಿಕೊಂಡೇ ಹೋಗಬೇಕು. ಎಲ್ಲ ಮೆಡಿಸಿನ್ಸು, ಜೀರಿಗೆ ನೀರೆಲ್ಲ ತಂದಿದ್ದೇನೆ. I'll drink. If I feel better, I'll sit back and watch. Thank you so much. Thank you so much. ಧನ್ಯವಾದಗಳು ಡಾಕ್ಟರ್ ಜಯಲಕ್ಷ್ಮಿ ಮೇಡಮ್ ಅವರಿಗೆ.
ಸಮಯ ನಮ್ಮ ಕೈಮೀರಿ ಹೋಗ್ತಾ ಇರುವಂತಹ ಕಾರಣದಿಂದ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತ ಗಣ್ಯರಿಗೆ ಸಂಗೀತ ಸಂಭ್ರಮದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಾಗಾಭರಣ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸಿ ಇನ್ನು ರಂಗಪ್ರಯೋಗದ ಕಡೆಗೆ ನಾವು ತೆರಳುವಂತಹದ್ದು. ದಯಮಾಡಿ ತಾವೆಲ್ಲರೂ ಉಪಸ್ಥಿತರಿದ್ದು ಬಹಳ ಉತ್ತಮ ನಾಟಕವನ್ನು ನೋಡಿ ತೆರಳಬೇಕು ಅನ್ನುವಂತಹ ವಿನಂತಿ. ಇನ್ನು ವೇದಿಕೆಯನ್ನು ಸಿದ್ಧ ಮಾಡಿ ಇನ್ನು 2 ನಿಮಿಷದಲ್ಲಿ ನಾಟಕವನ್ನು ಆರಂಭ ಮಾಡ್ತಾ ಇದ್ದೀವಿ. ವಿದ್ಯಾಸುಂದರಿ ಬೆಂಗಳೂರು ನಾಗರತ್ನಮ್ಮ ನಾಗಾಭರಣ ಅವರ ನಿರ್ದೇಶನದಲ್ಲಿ. ಅದರ ಬಗ್ಗೆ ವಿವರಗಳನ್ನು ಕೂಡ ಸ್ವತಃ ನಾಗಾಭರಣ ಅವರೇ ನಿಮಗೆ ಕೊಡ್ತಾರೆ. 2 ನಿಮಿಷ ಸಮಯ ಕೊಡಿ, ನಾವು ವೇದಿಕೆಯನ್ನು ಸಿದ್ಧ ಮಾಡ್ತೇವೆ. ನಮಸ್ಕಾರ. ಥ್ಯಾಂಕ್ ಯು.